ಎಲ್ಲರಿಗೂ ನಮಸ್ಕಾರ. ನಾವೆಲ್ಲ ಕರ್ನಾಟಕ ರಾಜ್ಯ ದಸ್ತು ಬರಗಾರರ ರಾಜ್ಯ ಒಕ್ಕೂಟ ದಾವಣಗೆರೆಯಲ್ಲಿ ರಿಜಿಸ್ಟ್ರೇಷನ್ ಆಗಿದೆ 2025ರಲ್ಲಿ. ನಾವು ಶ್ರೀಯುತ ಕಂದಾಯ ಸಚಿವರನ್ನು ಕೃಷ್ಣ ಬೈರೇಗೌಡರನ್ನು ಕಾವೇರಿ 2 ಲಾಗಿನ್ನಲ್ಲಿ ಪತ್ರ ಬರವಣಿಗೆ ವರ್ಕ್ ಮಾಡೋರಿಗೆ ಪ್ರತ್ಯೇಕ ಲಾಗಿನ್ ಕೊಡಿ ಅಂತ ಸುಮಾರು 4ರಿಂದ 5 ಸಾರಿ ಇದೇ ಬೆಳಗಾವಿ ಜನವರಿಯಲ್ಲಿ ಇದೇ ಸುವರ್ಣಸೌಧದಲ್ಲಿ ಮತ್ತು ಅವರ ಗೃಹ ಕಚೇರಿಗೆ ಕೂಡ ಬಂದು ಅಹವಾಲನ್ನು ಸಲ್ಲಿಸಿದ್ದೀವಿ. ಮತ್ತು IGR ಕಚೇರಿಗೂ ಕೂಡ ನಮ್ಮ ಅರ್ಜಿಯನ್ನು ಸಲ್ಲಿಸಿರ್ತೀವಿ. ಇದುವರೆಗೂ ಯಾವುದೇ ರೀತಿ ಪತ್ರಿಕೆ ಬಂದಿರೋದಿಲ್ಲ. ಅದಕ್ಕಾಗಿ ರಾಜ್ಯದ ಎಲ್ಲ ಮೂಲೆಗಳಿಂದ, ಜಿಲ್ಲೆಗಳಿಂದ, ತಾಲೂಕು ಮಟ್ಟದಿಂದ, ನಗರ ಜಿಲ್ಲೆಯಿಂದ ಎಲ್ಲ ಕಡೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರು ಇಲ್ಲಿ ಸೇರಿ ನಮಗೆ ಉದ್ಯೋಗಾವಕಾಶನ ಮಾಡಿಕೊಡಿ, ದಯಮಾಡಿ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ. ಇದೇ ವೃತ್ತಿನ ನಂಬಿಕೊಂಡು 100 ವರ್ಷದಿಂದ ನಾವೆಲ್ಲ ವೃತ್ತಿ ಮಾಡ್ಕೊಂಬರ್ತಾ ಇದ್ದೀವಿ. ನಮಗೆ ಕಾವೇರಿ 2 ಲಾಗಿನ್ನಲ್ಲಿ ಪಕ್ಕಪಕ್ಕದ ರಾಜ್ಯದಲ್ಲಿ ಇರುವಂತೆ ಆಂಧ್ರ, ತೆಲಂಗಾಣ, ಕೇರಳ, ತಮಿಳುನಾಡಲ್ಲಿ ಈಗಾಗಲೇ ಕೊಟ್ಟು ಅವ್ರಿಗೆಲ್ಲ ಉದ್ಯೋಗ ಕೊಟ್ಟಿದ್ದಾರೆ. ನಮಗಿರೋ ಉದ್ಯೋಗನ ವಂಚಿತರಾಗಿ ಮಾಡದೆ ಕಾವೇರಿ 2ನಲ್ಲಿ ಪ್ರತ್ಯೇಕ ಡಿರೈಟರ್ ಲಾಗಿನ್ನ ಸೃಷ್ಟಿಸಿ ನಮಗೆಲ್ಲರಿಗೂ ಕೊಟ್ಟು ನಮ್ಮ ಉದ್ಯೋಗನ ಕಾಪಾಡಬೇಕು. ಮತ್ತು ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಅನಧಿಕೃತ ವ್ಯಕ್ತಿಗಳು ಓಡಾಡ್ತಾ ಇರ್ತಾರೆ, ಅವ್ರನ್ನೂ ಕೂಡ ಡಾಕ್ಯುಮೆಂಟ್ ರೈಟರ್ಸ್ ಅಂತಲೇ ಕರೀತಾರೆ. ಅದಕ್ಕೋಸ್ಕರ ಸರ್ಕಾರ ಒಂದು ನಿರ್ಧಾರ ತಗೊಂಡು ಅಧಿಕೃತ ಪತ್ರ ಪರವಾನಗಿ ಪಡೆದಿರುವಂಥ ಎಲ್ಲ ಪತ್ರ ಬರಹಗಾರರಿಗೂ ಏಕ ರೀತಿಯಲ್ಲಿ ID ಕಾರ್ಡ್ ಕೊಟ್ಟು ಜನಸಾಮಾನ್ಯರಿಗೂ ವಂಚಿತವಾಗದೆ, ಸರ್ಕಾರಕ್ಕೂ ಕೂಡ ವಂಚಿತವಾಗದೆ, ಯಾವುದೇ ರೀತಿಯಲ್ಲೂ ತೊಂದರೆ ಆಗದೆ ಇರೋದನ್ನು ಕೇಳ್ಕೊತೀವಿ. ಮತ್ತು ಇನ್ನೊಂದು ಅತಿ ಮುಖ್ಯವಾದ ಬೇಡಿಕೆ ಅಂತ ಹೇಳಿದ್ರೆ, ಹೇಳಿ ಅಧ್ಯಕ್ಷರು ಮಾತಾಡ್ತಾರೆ. ಅಧ್ಯಕ್ಷರು ಸಂಗಮೇಶ್ ಎಲಿಗಾರ್ ಅಂತ ಒಕ್ಕೂಟದ ಅಧ್ಯಕ್ಷರು.